ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಗುಡ್ಡ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವ ಗುಡ್ಡ ಅಂತ ಹೆಸರನ್ನು ಅಲ್ಲಿ ಹೋದ್ಮೇಲೆ ತೋರಿಸ್ಬಿಟ್ಟು ಹೇಳ್ತೀನಿ. ಓಕೆನಾ? ಇವಾಗ ನಾವು ಎಷ್ಟು ಜನ ಹೋಗ್ತಾ ಇದೀವಿ ಅಂದ್ರೆ, ನಾನು, ಅಕ್ಕ, ಅಣ್ಣನವರು ಮತ್ತೆ ಅತ್ತೆ ಎಲ್ಲ ಹೋಗ್ತಾ ಇದೀವಿ. ಯಾರು ತೋರಿಸ್ತಾರೆ ಅಂದ್ರೆ ಅತ್ತೆ. ಗುಡ್ಡ ಬಿತ್ತು ಪೋನಿಲ್ಲ, ತುಂಬಾನೇ ಇಂಗ್ಲ ಇದೆ, ಹೋಗೋಕ್ಕಾಗ್ತಿಲ್ಲ. ನೀವು ಹೋಗೋದ್ರೆ ಎಲ್ಲ ಕಡೆ ಡೆಟಾಲ್ ಹಚ್ಕೊಂಡು ಹೋಗಿ ಗಾಯ್ಸ್. ಡೆಟಾಲು ನಶೆ ಕುಡಿ ನಶೆದು ಎಣ್ಣೆ ಎಲ್ಲ ಹಾಕೊಂಡು ಹೋಗಿ, ಇಲ್ಲ ಅಂದರೆ ಖಾಲಿ ಇರೋಕ್ಕಾಗಲ್ಲ. ಹರಳೆಣ್ಣೆ ಮತ್ತು ನಶೆ ಅಲ್ವೇನಮ್ಮ? ಇದೆರಡನ್ನು ಮಿಕ್ಸ್ ಮಾಡಿ ಹಚ್ಕೊಂಡೋಗಿ, ಇಲ್ಲಾಂದರೆ ಇಂಬ್ಳ ಜೀವಂತ ಬಿಡಲ್ಲ ನಮ್ಮನ್ನು. ಇಲ್ಲಿ ಗಂಟ್ಲು ತನಕ ಬರುತ್ತೆ. ಹಾಗೆ ದಾರಿಲಿ ಹೋಗಬೇಕಾದ್ರೆ ನೇರಳೆ ಹಣ್ಣಿನ ಗಿಡ ಎಲ್ಲ ಸಿಕ್ತು. ಅದಕ್ಕೆ ನೇರಳೆ ಹಣ್ಣಿಗೆ ಒಂದು ಸ್ಟಾಪ್ ಕೊಟ್ಟಿದ್ದೇವೆ. ಎಲ್ಲರೂ ಹೇಗೆ ತಿಂತಿದ್ದಾರೆ ನೋಡಿ. ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನು ಮಾಡೋದು ಬಿಟ್ಟು ಒಂದೂವರೆ ವರ್ಷ ಆಗಿರ್ಬೋದು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 4-5 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ವಿ, ಈಗ ಮತ್ತೆ ಬರ್ತಾ ಇದ್ದೀವಿ. ಇವಳೊಬ್ಳು ಮಂಗ. ಇದು ಹಂದಿ ಅಳುಬು ಅಂತ ಕರೀತಾರಂತೆ, ನಮಗೂ ಗೊತ್ತಿಲ್ಲ. ಇಲ್ಲಿ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಿರೋದು ಗಾಯ್ಸ್. ಇದು ಹೆಸರು ಹಂದಿ ಅಳುಬು. ತುಳುವಲ್ಲಿ ಇದಕ್ಕೆ ದಯ್ಯದ ಅಳುಬು ಅಂತಾರೆ. ದಯ್ಯದಳುಬು ಗಾಯ್ಸ್. ಇವತ್ತಿನ ಸಾಂಬಾರು ಮಾಡ್ಕೊಂಡು ತಿಂತಾಳೆ ಇವಳು. ನಾನು ತಿನ್ನಲ್ಲ. ನೇರಳೆ ಹಣ್ಣೆಲ್ಲ ತಿನ್ಕೊಂಡು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಹೊರಟ್ವಿ. ಫುಲ್ಲು ದೊಡ್ಡ ಕಾಡು, ಅದನ್ನು ಹತ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಆದರೂ ಕಷ್ಟಪಟ್ಟು ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಹಣ್ಣುಂಟು, ಹಲಸಿನ ಹಣ್ಣು ಮತ್ತೆ ಅದು ಹೆಸರು ಗೊತ್ತಿಲ್ಲ, ತಿಂತಾರೆ. ಎಂತ ಹಣ್ಣು ಹೆಸರು ಗೊತ್ತಿಲ್ಲ. ಮತ್ತೆ ನೇರಳೆ ಹಣ್ಣು ತುಂಬ ಹಣ್ಣಿದೆ. ಹೋಗಬೇಕಾದ್ರೆ ತುಂಬ ಇಂಬ್ಳ. ಇಲ್ಲಿ ಅವರು ಕಾರ್ಕಳ ತಿಂತ ಬಂದಿರೋರು ಅಣ್ಣನವರು, ಅವರಿಗೆ ಅಲ್ಲಿ ಆ ಕಡೆ ಸೈಡು ಇಂಬ್ಳನೇ ಇಲ್ಲ. ಈ ಕಡೆ ಇಲ್ಲಿ ಮಲೆನಾಡು ಸೈಡೆಲ್ಲ ತುಂಬ ಜಾಸ್ತಿ ಇಂಬ್ಳ ಅಲ್ಲ, ಅದಕ್ಕೆ ಫುಲ್ ಭಯ ಪಡ್ಕೊಂಡಿದ್ದಾರೆ ಕಚ್ಚುತ್ತೆ ಅಂತ. ನಮಗೆಲ್ಲ ಅಭ್ಯಾಸ ಆಗಿದೆ ಅಲ್ಲ, ಅವರಿಗೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ. ಹಾಗೆ ಹೋಗಬೇಕಾದ್ರೆ ಇಂಬ್ಳ ತೆಗಿಯೋಕ್ಕಂತ ಒಂದು ಸ್ಟಾಪ್ ಕೊಟ್ವಿ. ಫುಲ್ಲು ಇಂಬ್ಳ ಎಲ್ಲ ತೆಗೆದುಕೊಂಡು ಕಾಲಿಗೆಲ್ಲ ಡೆಟಾಲ್ ಎಲ್ಲ ಹಚ್ಕೊಂಡು ತೆಗಿತಾ ಇದ್ವಿ. ಹಾಗೆ ಇಲ್ಲಿ ಬರಬೇಕಾದ್ರೆ ನನ್ನ ಶೂಸ್ ಕಿತ್ತೋಯ್ತು. ಆಮೇಲೆ ಮತ್ತೆ ಪಾಪ ಅತ್ತೆ ನನಗೆ ಒಂದು ಶೂಸ್ ಕೊಟ್ಟಿದ್ದು, ಅತ್ತೆ ಶೂಸ್ ನೋಡಿ ಹೆಂಗೆ ಇಂಬ್ಳ ಕಚ್ಚಿದೆ ಅಂತ. ಗಾಯ್ಸ್, ನಂದು ಶೂ ಗಾನ್ ಗಾಯ್ಸ್. ಎಂತ ಅವಸ್ಥೆ. ನನಗೆ ಬೇಜಾರಾಗ್ತಿದೆ, ಅಪ್ಸೆಟ್ ಆಗಿದ್ದೀನಿ. ನಾನು ಹತ್ತಕ್ಕೆ ಆಗ್ತಾ ಇಲ್ಲ. ಅರ್ಥದವರೆಗೂ ಬಂದಿದ್ವಿ, ಇನ್ನು ಸ್ವಲ್ಪ ದೂರ ಉಂಟು. ಆಲ್ಮೋಸ್ಟ್ ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆದರೆ ಇಲ್ಲಿಂದಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ. ಅಲ್ಲಿ ಶೃಂಗೇರಿ ಟೆಂಪಲ್ ಇರೋದು, ಆದರೆ ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ. ಇದೇ ಪ್ಲೇಸ್ ನಾನು ಹೇಳಿರೋದು. ಇದು ಒಲ್ಕೆ ಗುಡ್ಡ ಅಂತ ಹೇಳ್ತಾರೆ. ಮನೆಯಿಂದ 12:30 ಹೊರಟಿದ್ದು, ಇವಾಗ ಟೈಮು 2:30 ಆಗಿದೆ. ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ, ಸ್ವರ್ಗ ಥರ ಇದೆ. ನಾವು ಮನೆ ಹತ್ರನೇ ಇಂಥ ಪ್ಲೇಸ್ ಇಟ್ಕೊಂಡು ನಾವೇ ಯಾಕೆ ಚಿಕ್ಕಮಗಳೂರೆಲ್ಲ ಹೋಗ್ಬೇಕು ಹೇಳಿ. ಮನೆ ಹತ್ರನೇ ಇಂಥ ಸಕ್ಕದಾಗಿರೋ ಪ್ಲೇಸ್ ಇದೆ. ಹಾಗೆ ವ್ಯೂ ನೋಡ್ಕೊಂತ ತಿನ್ನೋಕಂತ ನಾವು ಪೈನಾಪಲ್, ಮಾವಿನ ಹಣ್ಣು, ಕಾಫಿ ಎಲ್ಲ ತಂದಿದ್ವಿ. ತಿನ್ಕೊಂಡು ಮಜಾ ಮಾಡಿದ್ವಿ ಮಾತ್ರ. ಅಷ್ಟು ಕಷ್ಟಪಟ್ಟು ಬಂದಿದ್ದು ನಮಗೆ ಒಂದು ಒಳ್ಳೆ ಸ್ವರ್ಗ ಸಿಗ್ತದೆ. ಇದು ಮನೇಲಿ ಕುತ್ಕೊಂಡಿದ್ರೆ ಏನು ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಇಂಬ್ಳ ಹತ್ರ ಎಲ್ಲ ಕಚ್ಚಿಸ್ಕೊಂಡು ಹತ್ತಕ್ಕಾಗ್ತಾನೆ ಇಬ್ಬರು ಕಷ್ಟಪಟ್ಟು ಗಂಟೆ 4 ಆಗ್ತಾ ಬಂದಿದೆ. ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. 1 ಅವರ್ ಅಂತೂ ಬೇಕು ಹೋಗೋದಕ್ಕೆ. ಈಗ ಈ ಹೊಳೆ ದಾಟಿ ಹೋಗ್ಬೇಕು. ಹೊಳೆಯಲ್ಲಿ ತುಂಬ ನೀರಿತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. 5 ಜನ ಹೇಗೋ ಕೈ ಹಿಡ್ಕೊಂಡು ಹೋದ್ವಿ. ಆಮೇಲೆ ಹೋಗುವಾಗ ನಮ್ಮನೆ ನಾಯಿ
ತೇಲ್ಕೊಂಡು ಹೋಗ್ತಿತ್ತು, ಅದಕ್ಕೆ ದಾಟಕ್ಕೇ ಆಗ್ತಿರ್ಲಿಲ್ಲ. ಅದಕ್ಕೆ ಇಬ್ಬರು ಅಣ್ಣನವರು ಹೋಗಿ ಎತ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೋಡಿ ಹೇಗೆ ಎತ್ಕೊಂಡು ಬರ್ತಿದ್ದಾರೆ ಅಂತ. ಪಾಪ ಬೆಳ್ಳಿ ನೋಡ್ಲಿಲ್ಲಲ್ಲ ಯಾರ ಹಿಂದೆ. ಮಾಡ್ತಿದ್ದೀನಿ. ಪಾಪ ಬೆಳ್ಳಿ, ಬೆಳ್ಳಿ ಬೆಳ್ಳಿ ಹೆದರಿಕೆ ಐತೇನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಟ್ರಿಪ್ ಮುಗೀತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.